ಇನ್ನು ಕೋಗಿಲು ಲೇಔಟ್ ಅಲ್ಲಿನ ನಿರಾಶ್ರಿತರ ಗೋಳು ಕಣ್ಣೀರು ಇನ್ನೂ ಮುಗಿತಾ ಇಲ್ಲ. ನಿರಾಶ್ರಿತರ ಒಬ್ಬೊಬ್ಬರದು ಒಂದೊಂದು ಗೋಳುಗಳು. ನಾವು 13 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೀವಿ, ನಮ್ಮ ಬಳಿ ಎಲ್ಲಾ ದಾಖಲೆಗಳು ಇದೆ ನೋಡಿ ಅಂತ TV9 ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನಿರಾಶ್ರಿತರು. ಕೋಗಿಲು ಲೇಔಟ್ನ ಫಕೀರ್ ಕಾಲೋನಿಯಲ್ಲಿ ಈಗ ಸಭೆ ಕೂಡ ನಡೆದಿದೆ. ಮನೆ ಕಳೆದುಕೊಂಡವರ ಜೊತೆ ಸಭೆ ಕೂಡ ನಡೆಸಲಾಯಿತು. NGOಗಳು ಕೂಡ ಭೇಟಿ ಕೊಟ್ಟಿದ್ವು. ಅಲ್ಲಿ ಕೆಲ ಹೋರಾಟಗಾರರು ಕೂಡ ಭೇಟಿ ಕೊಟ್ಟಿದ್ರು. ಅಲ್ಲಿ ನಿರಾಶ್ರಿತರೊಟ್ಟಿಗೆ ಒಂದಷ್ಟು ಸಭೆಯನ್ನ ನಡೆಸಿದ್ರು. ನೂರಾರು ಜನ ಭಾಗಿಯಾಗಿದ್ರು ಆ ಸಭೆಯಲ್ಲಿ. ಸ್ಥಳದಲ್ಲಿಯೇ ಹೆಚ್ಚುವರಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು. ಅಲ್ಲಿ ನಿರಾಶ್ರಿತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಮನೆಗಳನ್ನು ನೀಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂಥದ್ದು. ಈ ನಿಟ್ಟಿನಲ್ಲಿ TV9 ಕೂಡ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಏನೆಲ್ಲ ದಾಖಲೆಗಳನ್ನು ವಸತಿ ಇಲಾಖೆಯವರು ತೆಗೆದುಕೊಂಡಿದ್ದಾರೆ, ಇಲ್ಲಿನ ನಿವಾಸಿಗಳು ಏನೇನೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಸದ್ಯ ನಾನೀಗ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗ್ತೀನಿ. ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಕೋಗಿಲು ಲೇಔಟ್ನ ನಿವಾಸಿಗಳು ಕೂಡ ಇದ್ದಾರೆ. ನಾನು ತೋರಿಸ್ತಾ ಇದ್ದೀನಿ ಈಗ ಏನೇನು ದಾಖಲೆಗಳು ಅಂತೇಳಿ. ನೋಡಿ, ಮೊದಲನೇದಾಗಿ ಇಲ್ಲಿದೆ ಸಫೂರಾ ಅಂತೇಳಿ. ಇವ್ರ ಹತ್ರ ಈ ಒಂದು ಪ್ಯಾನ್ ಕಾರ್ಡ್ ಇದೆ. ಸಫೂರಾ ಫಾದರ್ ನೇಮ್ ನೂರ್ ಮಹಮ್ಮದ್ ಅಂತೇಳಿ. ಅಂದರೆ ಇಲ್ಲೆಲ್ಲ ದಾಖಲೆಗಳು ಕೂಡ ಇರುವಂಥದ್ದು. ಒಂದೊಂದೇ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದು ಪಾನ್ ಕಾರ್ಡ್ ಆಯಿತು. ಇದು ಪಾನ್ ಕಾರ್ಡ್ ಆದಮೇಲೆ ಮತ್ತೆ ಸರಂ ಕಾರ್ಡ್ ಅಂತೇಳಿ ಇದೊಂದು ಕಾರ್ಡ್ ಕೂಡ ಇದೆ. ಇದರಲ್ಲೂ ಕೂಡ ಸಫೂರಾ ಶೈಖ್ ತೌಫಿಕ್ ಅನ್ನೋಂಥ ಒಂದು ಇದು ಕೂಡ ಇರುವಂಥದ್ದು. ಇದರಲ್ಲಿ ವಿಳಾಸ ಅಂದರೆ ಏನೇನಿದೆ ಅಂತೇಳಿ ನಾನು ತೋರಿಸ್ತೀನಿ. ಬಂಡೆ ರೋಡ್, ಟಿಪ್ಪು ನಗರ, ಕೋಗಿಲು ಲೇಔಟ್, ಯಲಹಂಕ ಅಂತ ಇದೆ ಈ ಒಂದು ದಾಖಲೆಯಲ್ಲಿ. ಮತ್ತೆ ಇವರ ಒಂದು ಆಧಾರ್ ಕಾರ್ಡ್ ಕೂಡ ಇರುವಂಥದ್ದು. ಆಧಾರ್ ಕಾರ್ಡ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈಕೆಯ ಹೆಸರು ಬಂದು ಸಫೂರಾ ಅಂತೇಳಿ. ಸಫೂರಾ ಅನ್ನುವಂಥದ್ದು ಬಂಡ್ ರೋಡ್ ಕೋಗಿಲು ಲೇಔಟ್ ಅಂತಂದ್ರೆ ಟಿಪ್ಪು ನಗರ ಅಂದ್ರೆ ಕೋಗಿಲು ಲೇಔಟ್ ಅಂದ್ರೆ ಈಗೇನು ನಾವು ನಿಂತಿದ್ವಿ ಇದು ಕೋಗಿಲು ಲೇಔಟ್. ಈ ಕೋಗಿಲು ಲೇಔಟ್ ಅಲ್ಲಿರುವಂತಹ ಒಂದು ಆಧಾರ್ ಕಾರ್ಡ್ ಕೂಡ ಇರುವಂತದ್ದು. ಈ ಬಗೆಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಲಿ ಸಫೂರಾ ಅವರೇ ಇದ್ದಾರೆ. ಸಫೂರಾ ಅವರೇ, ತಾವು ಎಷ್ಟು ವರ್ಷದಿಂದ ಈ ಒಂದು ಕೋಗಿಲು ಲೇಔಟ್ ಅಲ್ಲಿ ವಾಸವಾಗಿದ್ದೀರಾ? ನಾವು 28 ವರ್ಷದಿಂದ ಇದ್ದೀವಿ ಸರ್. ನಾವು ಚಿಕ್ಕ ವಯಸ್ಸಿನಿಂದ ನಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಬಂದಿದ್ದು. ನಮ್ದು ಆಂಧ್ರನೇ, ನಮ್ಮ ಅಪ್ಪ ಅಮ್ಮದು ಆಂಧ್ರನೇ, ಇಲ್ಲ ಅಂತ ಇದಲ್ಲ. ನಾವು ಚಿಕ್ಕ ವಯಸ್ಸಿನಿಂದ ಇಲ್ಲೇ ಇದ್ದೀವಿ. ನನ್ನ ಮದುವೆ ಇಲ್ಲೇ ಆಗಿದ್ದು, ಮಕ್ಕಳು ಇಲ್ಲೇ ಆಗೋದು. ಗೋರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದೆ, ಪ್ರೇಮ ಸ್ಕೂಲ್ಗೆ ಹೋಗ್ತಾ ಇದೆ ನನ್ನ ಮಕ್ಕಳು ಎಲ್ಲರೂ. ದೊಡ್ಡವರು ಆಗಿದ್ದಾರೆ, ನನ್ನ ಮಗನು ದೊಡ್ಡವನು ಆಗಿದ್ದಾನೆ. ಇಲ್ಲೇ ವಾಸ ಮಾಡ್ಕೊಂಡು ಇಲ್ಲೇ ಇದ್ದೀವಿ ಸರ್ ನಾವು. ಈಗ ನಿಮ್ಮ ಹತ್ರ ಇರುವ ಎಲ್ಲಾ ಡಾಕ್ಯುಮೆಂಟ್ಸ್ ಅಲ್ಲಿ ಕೂಡ ಕೋಗಿಲು ಲೇಔಟ್ ಅಂತಾನೆ ಇದೆಯಾ? ಎಲ್ಲದರಲ್ಲೂ ಕೂಡ ಅಡ್ರೆಸ್? ಹೌದು, ಕೋಗಿಲು ಲೇಔಟೇ ಇದೆ. ಎಲ್ಲ ಅಡ್ರೆಸ್ನು ಫುರ್ಪಿ ಎಲ್ಲದು ಕೋಗಿಲು ಲೇಔಟೇ. ಎಷ್ಟು ದಿನ ಆಯ್ತು ಮನೆ ಡೆಮಾಲಿಷನ್ ಮಾಡಿ? ಏನ್ ಮಾಡ್ತಿದ್ದೀರಾ ಈಗ? 15 ದಿನ ಆಯ್ತು ಸರ್ ಡೆಮಾಲಿಷನ್ ಮಾಡಿ. ಈಗ ಸರ್ಕಾರ 1ನೇ ತಾರೀಕು 2ನೇ ತಾರೀಕು ಮನೆ ಕೊಡ್ತೀವಿ ಅಂದ್ರು, ಇನ್ನು ಕೂಡ ಕೊಟ್ಟಿಲ್ಲ. ಏನ್ ಹೇಳ್ತೀರಾ? ಸರ್ಕಾರಕ್ಕೂ ಹೇಳಿದಾರೆ ಸರ್, 1ನೇ ತಾರೀಕು ಬೀಗ ಕೊಡ್ತೀವಿ, ನಿಮ್ ಮನೆಗೆ ನೀವು ಹೋಗ್ರಿ ಅಪಾರ್ಟ್ಮೆಂಟ್ ಅಂತ ಹೇಳಿದ್ದಾರೆ. ಬಟ್ BJP ಅವರು ಇವರು ಅಲ್ಲ, ಪಾಕಿಸ್ತಾನ ಅವರು, BP ಅವರು, ಮಹಾರಾಷ್ಟ್ರ ಅವರು ಅಂತ ಹೇಳ್ತಾ ಇರ ಸರ್. ಅವರು ನಮ್ಮ ಮುಖ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತಲ್ಲ ಏನು. ಇವರು ಮಹಾರಾಷ್ಟ್ರ ಅವರಲ್ಲ, ಇದು BP ಅಲ್ಲ, CP ಅಲ್ಲ, ಇದು ಕರ್ನಾಟಕ ಅವರೇ. ಇವರು ಪಾಪ ಆಂಧ್ರ ಪ್ರದೇಶದಲ್ಲಿ ಎಷ್ಟೋ ವರ್ಷದಿಂದ ಇದ್ದಾರಂತ ಅವ್ರಿಗೆ ಗೊತ್ತಾಗಿಲ್ಲ. ಅದು ಅಪಾರ್ಟ್ಮೆಂಟ್ ಅಂತ ಇದಲ್ಲ. ಅವರು ಅಪಾರ್ಟ್ಮೆಂಟ್ ಕೊಡ್ತಾರೆ, ಮತ್ತೆ ಕಾಸು ಕೊಡಬೇಕು ಏನೋ, ಅದು ನಮಗೆ ಅದು ಗೊತ್ತಾಗ್ತೇನಲ್ಲ. ಏನೋ ಅಪಾರ್ಟ್ಮೆಂಟ್ ಕೊಡ್ತಾರಂತ ಹೇಳಿದ್ದಾರೆ. ಅದು ಹೇಳೇ ಮುಂಚೆನೆ ಇದು ಬಂದಿದ್ದು ಬಾಂಗ್ಲಾದೇಶ, ಮಹಾರಾಷ್ಟ್ರ ಅಂತ, ಪಾಕಿಸ್ತಾನ, UP, BP ಅಂತ ಇದೆಲ್ಲ ಬಂದಿದ್ದು. ಅವಾಗ ಮುಂಚೆ ಬಂದಿಲ್ಲ ಸರ್. ಅಂದ್ರೆ ಇವಿಷ್ಟು ಕೂಡ ಈ ಫಕೀರ್ ಲೇಔಟ್ನ ನಿವಾಸಿಯಾಗಿರುವಂಥ ಸಫೂಲಾ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಇನ್ನು ಒಂದ್ ಕಡೆ ಈಗಾಗಲೇ ಸತ್ಯ ಶೋಧನಾ ಸಮಿತಿ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಕೋಗಿಲು ಅಕ್ರಮ ಮನೆ ಲೇಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ನಿಯೋಗ ಕೂಡ ರಚನೆಯಾಗಿತ್ತು. ಆ ನಿಯೋಗದ ವರದಿಯನ್ನ ಕೂಡ CM ನೋಡಿದ್ರು. ಆ ವರದಿ ನಂತರದಲ್ಲಿ ಮತ್ತೆ ಅಧಿಕಾರಿಗಳ ದಾಖಲೆಗಳನ್ನ ಪರಿಗಣಿಸಿ ಮನೆಯನ್ನ ಹಂಚಿಕೆ ಮಾಡಲಾಗತ್ತೆ. ಆದ್ರೆ ಮನೆ ಹಂಚಿಕೆ ಖಂಡಿಸಿ ನಾಳೆ ಬಿಜೆಪಿಯಿಂದ ಪ್ರತಿಭಟನೆ ಇದೆ. ಕಂಟ್ರಿ ಕ್ಲಬ್ ಬಳಿ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರವನ್ನ ಕೈಗೊಂಡಿದೆ. ನಾಳೆ ಪ್ರತಿಭಟನೆ ನಡೆಸದಂತೆ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ. ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಿಗೆ ನೋಟಿಸ್ ಕೂಡ ಜಾರಿಯಾಗಿದೆ. ಬಾಗಲೂರು ಠಾಣೆ ಪೊಲೀಸರು ಹರೀಶ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ನಡೆಸದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಒಂದ್ ಕಡೆ ಸರ್ಕಾರ ಅವರೆಲ್ಲರಿಗೂ ಕೂಡ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿತ್ತು. ಆದ್ರೆ ಈಗ ಅದಕ್ಕೆ ಬಿಜೆಪಿಯವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ನಮ್ಮ ರಾಜ್ಯದಲ್ಲಿ ಹಲವು ನಿರಾಶ್ರಿತರಿದ್ದಾರೆ, ಅವರಿಗೆ ಮನೆ ಕಟ್ಕೊಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಈಗ ಎಲ್ಲಿಂದಲೋ ಬಂದು ವಲಸೆ ಬಂದಂತವರಿಗೆ ತತ್ಕ್ಷಣದಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಇದೆ. ಇದನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಯಿಂದ ನಾಳೆ ಪ್ರತಿಭಟನೆ ಕೂಡ ಇದೆ. ಹೀಗೆ ಪ್ರತಿಭಟನೆ ಮಾಡ್ತೀನಿ ಎಂದಿದ್ದಕ್ಕೆ ಪೊಲೀಸರು ಇದನ್ನ ನಿರಾಕರಿಸಿದ್ದಾರೆ. ಅದಕ್ಕೆ ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ. ಏನಿಲ್ಲ, ನೀವು ಸತ್ಯ ಹೇಳಿ ನಿಜ ಹೇಳಿ ಇರೋದನ್ನ ಹೇಳಿ ದಾಖಲೆ ಇರ್ತದೆ ಅಲ್ಲ ಅದ್ರ ಕಡೆಗೆ, ಅರ್ಥವಾಯ್ತಾ? ಈಗ ಆಧಾರ್ ಕಾರ್ಡ್ದು ಕೂಡ ಚೆಕ್ ಮಾಡಿಸಿದ್ರು.